ನಮಸ್ಕಾರ. ನಾವು ನಿಜವಾಗ್ಲೂ ಭಾರತೀಯರ, ಆರ್ಯನ್ಸ, ದ್ರಾವಿಡಿಯನ್ಸ ಅಥವಾ ಯುರೋಪಿನಿಂದ ಬಂದ್ರ? ಯಾರಾದ್ರೂ ಕೇಳಿದ್ರೆ ಏನಂತ ಹೇಳ್ತೀರಾ? ನಾವು ನಿಜವಾಗ್ಲೂ ಭಾರತೀಯರ ಅನ್ನೋದಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. 1700 BCE ಅಲ್ಲಿ ನಮ್ಮ ದೇಶಕ್ಕೆ ಒಬ್ಬ ಬ್ರಿಟಿಷ್ ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷಾ ತಜ್ಞ ಬರ್ತಾನೆ. ಈ ಭಾಷೆ ತಜ್ಞ ಇಲ್ಲೊಂದು ಸ್ಲೈಟ್ ಆಗಿ ಒಂದು ಅಬ್ಸರ್ವ್ ಮಾಡ್ತಾನೆ. ಯುರೋಪ್ ಮತ್ತೆ ಭಾರತದಲ್ಲಿ ಭಾಷೆಗಳ ಸಿಮಿಲಾರಿಟೀಸ್ ತುಂಬಾನೇ ಜಾಸ್ತಿ ಇರುತ್ತೆ. ಏನಿದು ಸಿಮಿಲಾರಿಟೀಸ್ ಅಂದ್ರೆ ಅಲ್ಲಿನ ಫ್ರೆಂಚ್, ಲ್ಯಾಟಿನ್, ಗ್ರೀಕ್ ಮತ್ತು ಇಲ್ಲಿನ ಸಂಸ್ಕೃತ್, ಹಿಂದಿ, ಬೆಂಗಾಲ್ ಲ್ಯಾಂಗ್ವೇಜ್ಗಳಲ್ಲಿ ವರ್ಡ್ಸ್ಗಳು ತುಂಬಾ ಸಿಮಿಲಾರಿಟೀಸ್ ಅಂತ ಅವನಿಗೆ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಅವನು ಇಲ್ಲಿ ಒಂದು ವರ್ಡ್ ಕೊಡ್ತಾನೆ, ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ. ಅದೇ ತರನೇ 1800 BCE ಅಲ್ಲಿ ನಮ್ಮ ದೇಶಕ್ಕೆ ಮತ್ತೊಬ್ಬ ಲಿಂಗ್ವಿಸ್ಟಿಕ್ ಬರ್ತಾನೆ, ಅಂದ್ರೆ ಭಾಷೆ ತಜ್ಞ ಬರ್ತಾನೆ. ಅವನ ಹೆಸರು ಮ್ಯಾಕ್ಸ್ ಮುಲ್ಲರ್ ಅಂತ. ಅವನಿಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಇದಕ್ಕೆ ಅವನದೇ ಆದಂತ ಒಂದು ಕಥೆನೆ ಕಟ್ಟಿಬಿಡ್ತಾನೆ. ಏನಿದ್ದನ್ನು ಕತೆ ಅನ್ನೋದಾದ್ರೆ ಪೂರ್ತಿ ನೋಡ್ತಾ ಹೋಗೋಣ ಬನ್ನಿ. ಈ ಮ್ಯಾಕ್ಸ್ ಮುಲ್ಲರ್ ಒಂದು ಕತೆನ ಕಟ್ತಾನೆ. ನಮ್ಮ ದೇಶಕ್ಕೆ 4 ಕಾಲಿನ ಕುದುರೆ ಮೇಲೆ ಬೆಳ್ಳಗಿರೋ ಜನ ಬರ್ತಾರೆ, ನಮ್ಮನ್ನೆಲ್ಲ ಸೋಲಿಸ್ತಾರೆ. ಆಲ್ರೆಡಿ ಇಲ್ಲಿ ಇದ್ದಂತ ಜನಗಳನ್ನೆಲ್ಲ ಸೋಲಿಸ್ತಾರೆ, ಅವ್ರದೇ ಆದಂತ ಸಾಮ್ರಾಜ್ಯನ ವಿಸ್ತಾರ ಮಾಡ್ತಾರೆ. ಹಾಗೆ ಅವ್ರದ್ದಾದಂತ ಒಂದು ಕಲ್ಚರ್, ಅವ್ರದೇ ಒಂದು ಟ್ರೆಡಿಷನ್ ಇಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಯಾಕಂದ್ರೆ ಬ್ರಿಟಿಷರಿಗೆ ಆಲ್ರೆಡಿ ಅವರು ಇಡೀ ವರ್ಲ್ಡ್ ನ ಕೊಲನೈಸ್ ಮಾಡ್ಬೇಕಂತ ಅವ್ರ ಮನ್ಸಲ್ಲಿ ಇರುತ್ತೆ. ಅದೇ ತರನೇ ಅವ್ರು ಮುಂದೆ ಹೋಗ್ತಾನೆ ಇರ್ತಾರೆ. ಅದೇ ಟೈಮಲ್ಲಿ ಅವರಿಗೆ ಒಂದು ಜುಗುಪ್ಸೆ ಹುಟ್ಟಾಗುತ್ತೆ. ಭಾರತೀಯರು ಫಸ್ಟ್ ಎಲ್ಲದನ್ನು ಸಿವಿಲೈಸೇಷನ್ ಅಲ್ಲಿ ಮುಂದುವರೆದಿದ್ರು ಅಂತ ಹೇಳ್ಕೊಳಕ್ಕೆ ಅವರಿಗೆ ಜುಗುಪ್ಸೆ ಆಗುತ್ತೆ. ಅದಕ್ಕೋಸ್ಕರನೇ ಅವರು ಈ ಮ್ಯಾಕ್ಸ್ ಮುಲ್ಲರ್ ಬರೆದಂತ ಒಂದು ಥಿಯರಿನ ಎಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಅವಾಗ ಇದ್ದಿದ್ದು ತುಂಬಾನೇ ರೇಸಿಸಮ್ ಇತ್ತು ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಆಗಿನ ಟೈಮ್ದಲ್ಲಿ ಬಹಳ ಕರ್ರಗಿದ್ರು. ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡು ಬೆಳ್ಳಗಿರೋರು ನಾವು ಅವರಿಂದನೇ ಹುಟ್ಟಿದ್ವಿ, ಅವ್ರದ್ದೊಂದು ಸಂಸ್ಕೃತಿನ ನಾವು ಅಳವಡಿಸ್ಕೊಂಡ್ವಿ, ಇದು ಎಲ್ಲದಕ್ಕೂ ಕಾರಣನೇ ಬ್ರಿಟಿಷರು. ಹಾಗಾಗಿ ಇವರೆಲ್ಲದನ್ನು ಕಂಪೇರ್ ಮಾಡಿಬಿಟ್ಟು ಇವ್ರದೇ ಆದಂತ ಒಂದು ಥಿಯರಿನ ಹುಟ್ಟಾಕ್ಬಿಡ್ತಾರೆ. ಏನಿದು ಥಿಯರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಆರ್ಯನ್ ಇನ್ವೇಷನ್ ಥಿಯರಿ, ಆರ್ಯನ್ ಆಕ್ರಮಣಿಕ ಸಿದ್ಧಾಂತ. ಏನಿದು? ಮ್ಯಾಕ್ಸ್ ಮುಲ್ಲರ್ ಅನ್ನೋ ಒಬ್ಬ ಲಿಂಗ್ವಿಸ್ಟಿಕ್ ಬರೀತಾನೆ, ನಮ್ಮ ದೇಶಕ್ಕೆ ಆರ್ಯನ್ರು ಬಂದ್ರು, ದಾಳಿ ಮಾಡಿದ್ರು, ಅವ್ರ ಸಾಮ್ರಾಜ್ಯನ ವಿಸ್ತಾರ ಮಾಡಿದ್ರು ಅಂತ. ಇನ್ನೊಂದು ಹೇಳುತ್ತೆ, ಇಲ್ಲ ಇದು ದಾಳಿ ಆಗಿಲ್ಲ, ಅವರು ಬಂದು ಇಲ್ಲಿ ಮೈಗ್ರೇಷನ್ ಅಂದ್ರೆ ಇಲ್ಲಿ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅವರು ಮುಂದೆ ಹೊರಡ್ರು ಎಲ್ಲರ ಜೊತೆಗೆ ಅಂತ ಹೇಳ್ತಾರೆ. ಯಾವುದು ಸತ್ಯ, ಯಾವುದು ನಿಜ ನೋಡ್ತಾ ಹೋಗೋಣ ಬನ್ನಿ. ಈ ಮ್ಯಾಕ್ಸ್ ಮುಲ್ಲರ್ ಅವನದೇ ಆದಂತ ಸಿದ್ಧಾಂತವನ್ನ ಬರೀತಾನೆ. ಆ ಸಿದ್ಧಾಂತದಲ್ಲಿ ಇವನು ಯಾವುದೇ ಒಂದು ಪ್ರೂಫ್ನ ಕೊಡೋದಿಲ್ಲ. ಲಿಂಗ್ವಿಸ್ಟಿಕ್ ಆಗಲಿ ಅಥವಾ ಆರ್ಕಿಯಾಲಜಿಕಲ್ ಫ್ಯಾಕ್ಟ್ಸ್ ಆಗಲಿ ಯಾವುದೇ ಒಂದು ಕೊಡೋದಿಲ್ಲ. ಇವಂದೇ ಆದಂತ ಒಂದು ಸಿದ್ಧಾಂತನ ಬರೀತಾನೆ. ಇದನ್ನ ನಾನು ಸೈನ್ಸ್ ಪ್ರಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪಾಟ್ರಿ ಅಂದ್ರೆ ಈ ಮಣ್ಣು ಮಡಿಕೆ ಎಲ್ಲ ಸ್ಟಾರ್ಟ್ ಆಗಿದ್ದು, ಚಾಲು ಆಗಿದ್ದು ನಮ್ಮ ಭಾರತದಲ್ಲೇ. ಇದು 5000 ವರ್ಷಗಳ ಇತಿಹಾಸ. ಅಂದ್ರೆ 5000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಮೊದಲು ಪಾಟ್ರಿ ಐಡೆಂಟಿಫೈ ಆಗುತ್ತೆ. ಅದೇ ತರನೇ 4000 ವರ್ಷಗಳ ಹಿಂದೆ ಪರ್ಷಿಯಾದಲ್ಲಿ ಕಂಡುಹಿಡಿತಾರೆ. ಅಂದ್ರೆ ನಮಗೆ ಸಿಗುತ್ತೆ. ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ಡಿಗ್ ಮಾಡ್ತಾ ಹೋದಾಗ 4000 ವರ್ಷಗಳ ಹಿಂದೆ ಅಲ್ಲಿ ಪರ್ಷಿಯಾದಲ್ಲಿ ನಮಗೆ ಸಿಕ್ಕಿದ್ದು. 3000 ವರ್ಷಗಳ ಹಿಂದೆ ನಮಗೆ ಅಫ್ಘಾನಲ್ಲಿ ಸಿಗುತ್ತೆ. ಅದೇ ತರನೇ 2000 ವರ್ಷಗಳ ಹಿಂದೆ ನಮಗೆ ಯುಕ್ರೇನ್ ಅಲ್ಲಿ ಸಿಗುತ್ತೆ. ಅದೇ ತರನೇ 1000 ವರ್ಷದ ಕೆಳಗೆ ನಮಗೆ ಕಜಕಿಸ್ತಾನಲ್ಲಿ ಈ ಪಾಟ್ರಿ ಅನ್ನೋದು ಸಿಗುತ್ತೆ. ಇಲ್ಲಿ ನಮಗೆ ಅಬ್ಸರ್ವ್ ಮಾಡ್ಕೊಂತ ಹೊರಟ್ರೆ ಪಾಟ್ರಿ ಅನ್ನೋದು ಇಂಡಿಯಾದಿಂದ ನಮಗೇನು ಕಜಕಿಸ್ತಾನ್ ತನಕನೂ ಹೋಗಿ ಮುಟ್ಟಿದೆ. ಇಲ್ಲಿ ಪೈದಾಗಿದೆ ಅಂದ್ರೆ ಇಲ್ಲಿ ಹುಟ್ಟಿದೆ, ಅಲ್ಲಿಂದೆಲ್ಲೋ ಹುಟ್ಟಿ ಇಲ್ಲಿಗೆ ಬಂದಿಲ್ಲ. ಇಲ್ಲಿಂದ ಪಾಟ್ರಿ ಹುಟ್ಟಿಬಿಟ್ಟು ಇನ್ನೊಂದು ಜಾಗಕ್ಕೆ ಪಾಸ್ ಔಟ್ ಆಗಿದೆ. ನಾವು ಜೆನೆಟಿಕ್ ಪ್ರೂಫ್ ನ ತಗೊಳ್ತಾ ಹೋಗೋಣ. ಇಲ್ಲಿ ಒಂದ್ ಕಡೆ ನಾವು ಪರ್ಷಿಯಾ ಅಂದ್ರೆ ಇರಾನ್ ನ ಇಟ್ಕೊಳ್ಳೋಣ, ಇನ್ನೊಂದು ಕಡೆ ಇಂಡಿಯಾ ಇಟ್ಕೊಳ್ಳೋಣ. ಇರಾನ್ ಕಡೆ ABCD 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 ಅಂತ ಮೊದ್ಲಿಂದನೂ ಇದೆ. ಅಂದ್ರೆ ಜೆನೆಟಿಕ್ ಅಂದ್ರೆ ನಮ್ದು DNA ಅಲ್ಲಿ ಇದೆ ಅಲ್ಲ, ಅದನ್ನ ABCD 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 ಅಂತ ಅಂದು ಹೋಗ್ತಾ ಇದೆ ಕಾಲಘಟ್ಟದ ಪ್ರಕಾರ. ಇಲ್ಲಿ ಇಂಡಿಯಾದಲ್ಲಿ PQRS ಅಂತ ಬರ್ತಾ ಇದೆ. ಅದೇ ತರ ನೋಡ್ತಾ ಹೋದ್ರೆ ನಮ್ದು ಇಲ್ಲಿ ಒಂದು ಟೈಮಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ PQRS ಇರೋದು ಒಂದೇ ಸತಿ ಅಂದ್ರೆ ಒಂದೇ ಸತಿ ಅಲ್ಲ, ಗ್ರಾಜುವಲ್ ಆಗಿ ಚೇಂಜ್ ಆಗ್ತಾ ಬರುತ್ತೆ. PQRS ಇರೋದು ABQR ಆ ತರ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ನೋಡೋದಾದ್ರೆ ಅಲ್ಲಿ ಪರ್ಷಿಯಾದಿಂದ ಜನ ಇಂಡಿಯಾಗೆ ಬರ್ತಿದ್ದಾರೆ, ನಮ್ಮ ಇಂಡಿಯಾಗೆ ಮೈಗ್ರೇಷನ್ ಆಗಿದ್ದಾರೆ. ಅಂದ್ರೆ ಏನೋ ಒಂದು ಗೊತ್ತಿಲ್ಲ, ಯಾವುದೋ ಒಂದು ಕಾರಣ ಅಂತ ಪ್ರಕಾರದಿಂದ
ಅವ್ರು ನಮ್ಮ ಇಂಡಿಯಾಗೆ ವಲಸೆ ಬಂದಿದ್ದಾರೆ. ಇದನ್ನೆಲ್ಲ ನಾವು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೊರಟ್ರೆ ಪರ್ಷಿಯಾದಿಂದ ನಮ್ಮ ಇಂಡಿಯಾಗೆ ಯಾರೋ ಬಂದಿದ್ದಾರೆ. ಯಾರು ಅಂದ್ರೆ ಒಬ್ರಲ್ಲ ಇಬ್ಬರಲ್ಲ, ಇಂಡಲ್ಲೇ ಬಂದಿದ್ದಾರೆ. ಈ ಜೆನೆಟಿಕ್ ಡಿಫಾರ್ಮೇಶನ್ ಆಗ್ತಿದೆ ಅಂದ್ರೆ ಇದು ಯಾರೋ ಒಬ್ರು ಇಬ್ರಿಂದ ಸಾಧ್ಯ ಇಲ್ಲ. ಇಲ್ಲಿ ಒಂದು ತುಂಬಾ ಒಂದು ಬಲ್ಕ್ ಅಲ್ಲಿ ಆದಾಗೇನೆ ನಮಗೆ ಇಲ್ಲೊಂದು ಡಿಫಾರ್ಮೇಶನ್ ಸಿಕ್ ಬರೋದು. ಇದನ್ನ ನಾನು ಸುಮ್ಮನೆ ನನಗೆ ಮನ್ಸು ಬಂದಾಗೆ ನಾನು ಮಾತಾಡ್ತಿಲ್ಲ. 2019 ರಿಸರ್ಚ್ ಪೇಪರ್ನ ನಾನು ರೆಫರ್ ಮಾಡಿದ್ದೇನೆ. ಅದರಲ್ಲಿ 269 ರಿಸರ್ಚ್ ಪೇಪರ್ನ ರೆಫರ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ ನಾನು ನಿಮಗೆ ಇದನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಅದೆಲ್ಲದಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ನ ಕೊಡ್ತೀನಿ. ಎಕ್ಸಾಂಪಲ್ ಅಂದ್ರೆ ಇಲ್ಲಿ ನಡೆದಿತ್ತು ಮೂಲವಾಗಿ, ಅದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. 65,000 ವರ್ಷಗಳ ಕೆಳಗೆ ನಮ್ಮ ಇಂಡಿಯಾಗೆ ಅಂದ್ರೆ ಈಗಿನ ಒಂದು ಏನು ಏಷ್ಯಾ ಪಾರ್ಟ್ ಇದೆಯಲ್ಲ, ಈ ಏಷ್ಯಾ ಪಾರ್ಟಿಗೆ ಅಂದ್ರೆ ಆದಿಮಾನವ ಅಂದ್ರೆ ಮಾಂಸ ತಿನ್ನೋರು, ಹಣ್ಣು ಹಂಪಲು ತಿನ್ಕೊಂತ ಅಡ್ಡಾಡ್ಕೊಂತ ಇದ್ದಂತ ಜನ ಅಂದ್ರೆ ಆದಿಮಾನವ ನಮ್ಮ ದೇಶದ ಕಡೆಗೆ ಅಂದ್ರೆ ಈಗಿನ ಏಷ್ಯಾ ಖಂಡದ ಕಡೆಗೆ ಆಫ್ರಿಕಾ ಖಂಡದಿಂದ ಈ ಏಷ್ಯಾ ಖಂಡದ ಕಡೆಗೆ ನಡ್ಕೊಂತ ಅಂದ್ರೆ ಸಾಕ್ತಾ 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 ಬರ್ತಾನೆ. ಎರಡನೇ DNA ಅಂದ್ರೆ ಎರಡನೇ ವೇವ್ ಫಾರ್ಮ್ ನೋಡೋದಾದ್ರೆ 6,000ದಿಂದ 4,000 BCEಯಲ್ಲಿ ಪ್ರೀ ಫಾರ್ಮರ್ಸ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಇವರಿಗೆ ಬೆಳೆ ಬೆಳಿಲಿಕ್ಕೆ ಗೊತ್ತು, ಆದ್ರೆ ಏನಂತ ಗೊತ್ತಿಲ್ಲ. ಏನೋ ಒಂದು ತಿಂದ್ರೆ ಹಣ್ಣಿನ ಬೀಜ ನೆಲಕ್ಕೆ ಹೋಗಿದ್ರೆ ಹುಟ್ಟುತ್ತೆ ಅನ್ನೋದು ಇವ್ರಿಗೆ ಅಷ್ಟೇ ಗೊತ್ತು. ಆದ್ರೆ ಏನಿದು ಪ್ರೊಸೆಸ್ ಕಂಪ್ಲೀಟ್ ಆಗಿ ಏನು ಗೊತ್ತಿಲ್ಲ. ಥರ್ಡ್ ವೇವ್ 1800 BCEಯಲ್ಲಿ ನಮ್ಮ ದೇಶಕ್ಕೆ ಯುಕ್ರೇನ್ ಮತ್ತೆ ಕಜಕಿಸ್ತಾನಿಂದ ಸ್ಟೆಪ್ ಹರ್ಡರ್ಸ್ ಅಂದ್ರೆ ಕುದುರೆ ಮೇಲೆ ಬಿಳಿ ಜನ ಬರ್ತಾರೆ ಅಂತಂದು ಉಲ್ಲೇಖ ಇದೆ, ಬಂದಿದ್ದಾರೆ ಕೂಡ. ಮೊದಲು ಹೇಳಿದಾಗೆ 65,000 ವರ್ಷದ ಕೆಳಗೆ ಇಲ್ಲಿಗೆ ಒಂದು ಟ್ರೂಪ್ ಬರುತ್ತೆ, ಸೆಟಲ್ ಆಗುತ್ತೆ. ಅದೇ ತರನೇ ನಾವು ಈಗೂ ಪ್ರೆಸೆಂಟ್ ಆಗಿ ನೋಡ್ಬೋದು ಅವ್ರನ್ನ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ. ಅವರು ಬರ್ತಾ ಇಲ್ಲಿ ಸೆಟಲ್ ಆದ್ರು, ಬರ್ತಾ ಹಾದಿಯಲ್ಲಿ ಪ್ರತಿಯೊಂದು ಕಡೆಗೂ ಸೆಟಲ್ ಆದ್ರೆ ಅಲ್ಲೇ ಉಳ್ಕೊಂಡ್ರು, ಮುಂದೆ ಹೊರದ್ರು. ಈಗ ಅವ್ರದ್ದು ಒಂದು ಫೈನಲ್ ಆಗಿ ಅವ್ರದ್ದೊಂದು ಔಟ್ಪುಟ್ ಏನಿದೆ ಅಲ್ಲ, ಎಲ್ಲಿ ಅವ್ರದ್ದು ಟ್ರಾವೆಲ್ ಮಾಡ್ಲಿಲ್ಲ ನಂಗೆ ನಿಂತ್ಕೊಂಡಿರೋದು ಈ ಟೈಮಿಗೂ ನಾವು ನೋಡ್ಬೋದು ಅಂದ್ರೆ ಅದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ನಾವು ನೋಡ್ಬೋದು. ಅದೇ ತರನೇ 7,000, 8,000, 9,000 BCಯಲ್ಲಿ ನಮಗೆ ಪರ್ಷಿಯಾದಿಂದ ಜನ ಇಲ್ಲಿ ಬರ್ತಾರೆ ಅನ್ನೋದನ್ನ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಅದೇ ತರನೇ ಪರ್ಷಿಯಾ ಅಂದ್ರೆ ಈಗಿನ ಇರಾನ್, ಅವರಿಗೆ ಒಂದು ಬೆಳೆ ಬೆಳಿಲಿಕ್ಕೆ ಗೊತ್ತು, ಏನ್ ಬೆಳಿಬೇಕು, ಯಾಕೆ, ಏನು ಎಂತ ಏನು ಗೊತ್ತಿಲ್ಲ. ಅವರಿಗೆ ಕಷ್ಟ ಆಗ್ತಿರುತ್ತೆ. ಇವ್ರಿಗೀಗ ಮಾಡರ್ನ್ ಆಗಿ ಒಂದು ಊಟನೂ ಸಿಗ್ತಿದೆ. ಅದೇ ತರನೇ ಇವರಿಗೆ ಅಲ್ಲಿ ಒಂದು ಬೇಟೆನೂ ಆಡಿ ಬೆಳೆದಿರೋರು ಇವರು. ಇವರಿಗೆ ಕಾಲಘಟ್ಟ ನೋಡ್ತಾ ನೋಡ್ತಾ ಹೋಗ್ತಾ ಹೋದಂಗೆ ಇವರಿಗೆ ಒಂದು ಬೆಳೆಯೋದು ಅನ್ನೋದು ಒಂದು ಉತ್ಸಾಹ ಹುಟ್ಟುತ್ತೆ. ಏನೋ ಒಂದು ತಿಂದ್ರೆ, ಹಣ್ಣು ತಿಂದ್ರೆ, ಏನೋ ಒಂದು ತಿಂದು ನೆಲಕ್ಕೆ ಹಾಕಿದ್ರೆ ಅದು ಹುಟ್ಟುತ್ತೆ ಅನ್ನೋದು ಇವ್ರಿಗೆ ಗೊತ್ತು. ಅದೇ ತರನೇ ಇವರು ಒಂದು ಬಲ್ಕಲ್ಲಿ ಹಾಕಿ ಮಾಡಿದಾಗ ಹುಟ್ಟುತ್ತೆ. ನಮ್ಮ ಇಂಡಿಯಾದಲ್ಲಿ ಮಾನ್ಸೂನ್ ಟೈಮಲ್ಲಿ ಮಳೆ ಬರುತ್ತೆ, ಅದೇ ತರನೇ ಅಲ್ಲಿ ವಿಂಟರ್ ಟೈಮಲ್ಲಿ ಮಳೆ ಬರುತ್ತೆ. ಅದನ್ನೆಲ್ಲ ಅವರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿರಲ್ಲ. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಾರೆ, ಪರ್ಷಿಯಾದಲ್ಲಿರೋ ಜನ ಮೆಲ್ಲಕ್ಕೆ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇರುವಂತ ಜನಗಳ ಜೊತೆಗೆ ಅವರೊಂದು ಟ್ರೇಡ್ ಮಾರ್ಕೆಟ್ ಅಂದ್ರೆ ಏನೋ ಒಂದು ಇಲ್ಲಿರೋ ಒಂದು ಊಟನ ತಗೊಂಡು ಅವ್ರಿಗೆ ಕೊಡ್ತಿದ್ದಾರೆ, ಅವ್ರ ಹತ್ರ ಇರೋದನ್ನ ಇಲ್ಲಿ ಕೊಡ್ತಿದ್ದಾರೆ. ಅದೇ ಬಾಟರ್ ಸಿಸ್ಟಮ್ ಫಸ್ಟ್ ಹುಟ್ಟಿದ್ದು ಅಲ್ಲಿ. ಆ ಬಾಟರ್ ಸಿಸ್ಟಮ್ ಪ್ರಕಾರ ಅವರೊಂದು ಊಟದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. 1800 BCಯಲ್ಲಿ ಬಂದಂತ ಸ್ಟೆಪ್ ಹರ್ಡರ್ಸ್ ಅಂದ್ರೆ ಈ ಕುದುರೆ ಮೇಲೆ ಏನ್ ಬಂದಿರ್ತಾರಲ್ಲ, ಇವರೇನ ಆರ್ಯನ್ಸ್? ಹೌದು, ನಿಜವಾಗ್ಲೂ ಇವರೇ ಆರ್ಯನ್ಸ್. ಇದೇ ತರನೇ ಎಲ್ಲಾ ನೊಮ್ಯಾಡ್ಸ್ ಅಂದ್ರೆ ಎಲ್ಲಾ ಜನಗಳ ತರ ಇವರು ಒಂದು ಸಂಚಾರ ಮಾಡ್ಕೊಂತಾನೆ ಬಂದಿರೋರು. ಇದೇ ಟ್ರೈಬ್ಗಳೆಲ್ಲ ವಿತ್ ಫ್ಯಾಮಿಲಿ ಅಂದ್ರೆ ಅವ್ರದ್ದೊಂದು ಗುಂಪನ್ನ ಕಟ್ಕೊಂಡ್ ಬಂದ್ರು, ಮೇಲ್ ಫಿಮೇಲ್. ಸ್ಟೆಪ್ ಹರ್ಡರ್ಸು ಮೇಲ್ಸ್ ಅಷ್ಟೇ ಬಂದಿದೆ. ಯಾಕಂದ್ರೆ ನಮಗೆ ಇದುವರೆಗೂ ಸಿಕ್ಕಿರೋ ಅವಶೇಷಗಳ ಪ್ರಕಾರ ಯಾವುದೇ ಒಂದು ಫೀಮೇಲ್ DNA ನಮಗೆ ಸಿಕ್ಕಿಲ್ಲ. ಈ ಮ್ಯಾಕ್ಸ್ ಮುಲ್ಲರ್ ಹೇಳೋ ಪ್ರಕಾರ ನೋಡೋದಾದ್ರೆ ಅವ್ರು ಇಲ್ಲಿ ಬಂದ್ರು, ದಾಳಿ ಮಾಡಿದ್ರು, ನಮ್ಮನ್ನೆಲ್ಲ ಆಕ್ರಮಣ ಮಾಡಿದ್ರು. ಹಂಗೆ ಅದೇ ತರನೇ ಅವ್ರ ಹತ್ರ ಇರೋ ಕಲ್ಚರ್, ಅವ್ರದ್ದೊಂದು ವಿದ್ಯಾಭ್ಯಾಸ, ಪ್ರತಿಯೊಂದು ಲ್ಯಾಂಗ್ವೇಜ್ ಎಲ್ಲದನ್ನು ಇಲ್ಲೇ ಹಾಕ್ಬಿಟ್ರು ಅಂತ ಹೇಳ್ತಾರೆ. ಸುಳ್ಳು. ಅವರು ತಗೊಂಬಂದಿದ್ದು ಪ್ರೀ ಸಂಸ್ಕೃತ್ ಅಂದ್ರೆ ಒಂದು ಮುಖ ಇಲ್ಲದ್ದು, ಮೈ ಇಲ್ಲದ್ದು, ಆಕಾರವಿಲ್ಲದ ಒಂದು ಭಾಷೆಯನ್ನ ತಗೊಂಬಂದಿದ್ದು. ಅದಕ್ಕೆ ಇಲ್ಲೊಂದು ರೂಪ, ಮುಖ, ಮೈ, ಕೈ ಪ್ರತಿಯೊಂದು ರೂಪ ಸಿಕ್ಕಿದ್ದು ನಮ್ಮ ಭಾರತದಲ್ಲಿ. ಇದನ್ನೆಲ್ಲ ಎಕ್ಸೆಪ್ಟ್ ಮಾಡಕ್ಕೆ ಇಲ್ಲಿ ಆಲ್ರೆಡಿ ಯಾರು ಇರ್ಬೇಕಲ್ಲ. ಅವರು ಆಯ್ತು ಇದನ್ನ ಇನ್ವೇಷನ್ ಅಂತಂದೇ ತಿಳ್ಕೊಳೋದಾದ್ರು ಇಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಾಗಿತ್ತಲ್ಲ ಇಂಡಿಯಾದಲ್ಲಿ. ಅವಾಗ ಇದ್ದಿದ್ದೆ ದ್ರಾವಿಡಿಯನ್ಸ್ ಅಂದ್ರೆ ಸೌತ್ ಇಂಡಿಯಾದಲ್ಲಿರೋ ಹಂಟರ್ಸ್ ಅಂಡ್ ಗ್ಯಾದರರ್ಸ್. 25,000 BCEಯಲ್ಲಿ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಕಲ್ಲಿ ಹೋಗಿರುತ್ತೆ. ಏನಿದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ನೋಡೋದಾದ್ರೆ ಈಗಿನ ಟೈಮಿಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದು ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಒಂದು ಸ್ಮಾರ್ಟ್ ಸ್ಟೋರಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ.
ಇವ್ರು ಇಲ್ಲಿ ಒಂದು ರಿವರ್, ಎಲ್ಲೇ ಒಂದು ಮನುಕುಲ ಇರಬೇಕಂದ್ರೆ ಅಲ್ಲಿ ನದಿ ಅಂದ್ರೆ ನೀರು ಇರಲೇಬೇಕು. ನದಿ ಅಂತಂದೆಲ್ಲ, ನೀರು ಇರಲೇಬೇಕು. ಆ ನೀರು ಅಂದ್ರೆ ಆಗಿನ ಸಮಯದ ಸಿಂಧ್ ಪ್ರಾಂತ್ಯ ಅಂದ್ರೆ ಸಿಂಧು ನದಿಯ ಸುತ್ತಮುತ್ತಲು ಅವರು ಸೆಟಲ್ ಆಗ್ತಾರೆ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ಗೆ ಇದ್ದಂಥ ಹಂಟರ್ಸ್ ಗ್ಯಾದರರ್ಸ್ ಮತ್ತೆ ಪರ್ಷಿಯಾದಿಂದ ಬಂದಂಥ ಪ್ರೀ ಫಾರ್ಮರ್ಸ್ಗಳು ಎಲ್ಲರೂ ಸೇರಿ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದೇ ಥರನೇ ನಾವು ನಾರ್ತ್ ಇಂಡಿಯಾದಲ್ಲಿ ನೋಡಲಿಕ್ಕೆ ಹೊರಟ್ರೆ ಈ ಮಿಡ್ಲ್ ಈಸ್ಟ್ ಕಂಟ್ರಿಯವರ DNA ನಮಗೆ ತುಂಬ ಜಾಸ್ತಿ ಸಿಗುತ್ತೆ. ಸ್ಟೆಪ್ ಹರ್ಡರ್ಸ್ DNA ನಮಗೆ ಜಾಸ್ತಿ ಸಿಗುತ್ತೆ. ಸೌತ್ ಇಂಡಿಯಾಗೆ ನಾವು ಹೋಗ್ತಾ ಹೋಗ್ತಾ ನಮಗೆ ಈ ಪ್ರೀ ಫಾರ್ಮರ್ಸ್ ಇಂದು ಅರ್ಧ ಭಾಗ ಸಿಗುತ್ತೆ, ಆಮೇಲೆ ಸ್ಟೆಪ್ ಹರ್ಡರ್ಸ್ ಇಂದು ಅರ್ಧ ಭಾಗ ಸಿಗುತ್ತೆ. ಇನ್ನು 50% ಇಲ್ಲಿದ್ದಂಥ ಆಲ್ರೆಡಿ ಇದ್ದಂಥ ಹಂಟರ್ಸ್ ಗ್ಯಾದರರ್ಸ್ ಅಂದರೆ ದ್ರಾವಿಡಿಯನ್ಸ್ ಅವ್ರದ್ದು ಸಿಗುತ್ತೆ. ಈ ಒಂದು ಸಿವಿಲೈಸೇಷನ್ 600 ವರ್ಷಗಳ ತನಕ ಯಾವುದೇ ಒಂದು ಅಡೆತಡೆಗಳೇ ಇಲ್ಲದಂಥ ಒಂದು ಸಮೃದ್ಧವಾದ ಸಿವಿಲೈಸೇಷನ್ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ. 600 ವರ್ಷಗಳ ತನಕ ಆರಾಮಾಗಿ ಹೋಗ್ತಾ ಇರುತ್ತೆ. ಇದ್ದಕ್ಕಿದ್ದಂತಲೇ ಡಿಕ್ಲೈನ್ ಆಗುತ್ತೆ, ಒಂದೇ ಸತಿಗೆ ಸ್ಟಾಪ್ ಆಗುತ್ತೆ. ನದಿ ಬತ್ತೋಗಿದೆ, ಹಾಗಾಗಿ ಇಲ್ಲಿ ಜನ ಸ್ಕ್ಯಾಟರ್ ಆಗ್ತಾ ಹೋಗಿದೆ. ಮೇ ನಾಟ್ ಬಿ ಅದು ಸರಸ್ವತಿ ನದಿ ಆಗಿರ್ಬೋದು. ಒಂದು ಆರ್ಯನ್ಸ್ ಏನು ಬಂದ್ರಲ್ಲ, ಸ್ಟೆಪ್ ಹರ್ಡರ್ಸ್ ಏನು ಬಂದ್ರಲ್ಲ, ಮ್ಯಾಕ್ಸ್ ಮುಲ್ಲರ್ ಬರೆದಿರೋ ಪ್ರಕಾರ ನೋಡ್ಲಿಕ್ಕೆ ಹೊರಟ್ರೆ ಒಂದು ಇನ್ವೇಷನ್ ಥಿಯರಿ. ಇನ್ವೇಷನ್ ಅಂದ್ರೆ ಏನಿದು? ಇಲ್ಲಿ ಆಲ್ರೆಡಿ ಆ ಟೈಮ್ ಆಗಿನ ಒಂದು ಕಾಲಘಟ್ಟದಲ್ಲಿ ತಲವಾರ್ಗಳು, ಗುರಾಣಿಗಳು, ಯುದ್ಧ ಜಾಕೆಟ್ಗಳು, ತುಪಾಕುಗಳು, ತಲವಾರುಗಳು ಎಲ್ಲದೂ ಮುಂಚೆನೇ ಇತ್ತ. ಯುದ್ಧ ಮಾಡೇ ಗೆದ್ದಿದ್ ನಿಜ, ಆದ್ರೆ ಎಲ್ಲಿದೆ ಅವೆಲ್ಲ ಅವಶೇಷಗಳೆಲ್ಲ ಎಲ್ಲಿದೆ? 600 ವರ್ಷಗಳ ಕಾಲ ಸಿವಿಲೈಸೇಷನ್ ಆದಂತ ಜಾಗದಲ್ಲಿ ಯಾವುದೇ ಒಂದು ಈ ಒಂದು ದಾಳಿ ಆದಂತ ಒಂದು ಸೂಚನೆನಾದ್ರೂ ಸಿಗ್ಬೇಕಲ್ಲ ನಮಗೆ. ಬ್ರಿಟಿಷರಿಗೆ ಬೇಕಾಗಿದ್ದು ಒಂದು ಸುಳ್ಳು, ಅವರಿಗೆ ಒಂದು ಅವ್ರದೇ ಆದಂತ ಒಂದು ಪ್ರೈಡ್ನ ಇಟ್ಕೋಬೇಕಂತಂದು ಅವರೊಂದು ಸುಳ್ಳ ಕಥೆನ ಕಟ್ಟಾಕಿದ್ರು. ಅದನ್ನೆಲ್ಲ ನಮ್ಮ ಮುಗ್ಧ ಜನರು ನಂಬಿದ್ರು. ಇದೇ ಆರ್ಯನ್ಸ್ಗಳು ಬರ್ತಾ ಬರ್ತಾ ಆಗಿದ್ದೇ ಬ್ರಾಹ್ಮಣರು. ಇದೆಲ್ಲ ನಿಮ್ಮ ಎಜುಕೇಶನ್ ಪರ್ಪಸ್ಗೆ ನಾ ಹೇಳಲಿಕ್ಕೆ ಹೊರಟಿದ್ದೀನಿ, ಆದ್ರೆ ಇದನ್ನ ನಾನು ಕಂಪ್ಲೀಟ್ ಆಗಿ ನಂಬಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇನ್ನೊಂದು ರಿಸರ್ಚ್ ಪ್ರಕಾರ ನಾವು ನೋಡ್ಲಿಕ್ಕೆ ಹೊರಟ್ರೆ ಅವ್ರು ಆರ್ಯನ್ಸ್ ನಮ್ಮ ದೇಶಕ್ಕೆ ಬರೋದ್ಕಿಂತ ಮುಂಚೆನೂ 4500 ವರ್ಷಗಳ ಹಿಂದೆನೆ ಇಲ್ಲಿ ವೇದ ಉಪನಿಷತ್ಸು ಈಗ ಇಲ್ಲಿ ಗುರುಕುಲಗಳೆಲ್ಲ ಸ್ಟಾರ್ಟ್ ಆಗಿದ್ದು ಅಂತ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಮತ್ತೆ ನಮ್ಮ ಸ್ಟೋರಿಗೆ ಬ್ಯಾಕ್ ಆಗೋಣ. ಈ ಆರ್ಯನ್ಸ್ ಬಂದ್ರು, ಬ್ರಾಹ್ಮಣರಾಗಿ ಸೆಟಲ್ ಆದ್ರು, ಇವರು ಒಂದು ಕ್ಯಾಸ್ಟ್ ಸಿಸ್ಟಮ್ನ ಹುಟ್ಟಾಕಿದ್ರು. ಈ ಕ್ಯಾಸ್ಟ್ ಸಿಸ್ಟಮ್ ಆದ್ಮೇಲೆ ಇಲ್ಲಿ ಒಂದು ನಾವು ನೀಟಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಹೊರಟ್ರೆ DNA ಇಂಟರ್ಮಿಕ್ಸಿಂಗ್ ಸ್ಟಾಪ್ ಆಗಿದೆ. ಯಾಕಂದ್ರೆ ಇಲ್ಲಿಯ ಒಂದು ಕಾಲಘಟ್ಟದಲ್ಲಿ ಇಂಟರ್ ಕ್ಯಾಸ್ಟ್ ಸಿಸ್ಟಮ್ ಸ್ಟಾಪ್ ಆಗಿತ್ತು. ಯಾಕಂದ್ರೆ ಅವರವರ ಒಂದು ಕ್ಯಾಸ್ಟಲ್ಲೇ ಅವರವರ ಜಾತಿಯಲ್ಲೇ ಅವರ ಒಂದು ಮ್ಯಾರೇಜ್ ಆಗ್ತಾ ಇತ್ತು. ಇಂಡಿಯನ್ಸ್ಗಳೆಲ್ಲ ಮಿಕ್ಸ್ ಅಪ್ ಆಗಿರ್ತಾರೆ. ಈಗ ಇವ್ರದೇ ಒಂದು ನ್ಯಾರೋ ಪಾತ್ ಹೊಂಟಿದೆ. ಈ ಒಂದು ಟೈಮ್ ಲೈನ್ ನೋಡ್ಲಿಕ್ಕೆ ಹೊರಟ್ರೆ ಇದು 200 AD. ಈಗ ಕ್ಯಾಸ್ಟ್ ಸಿಸ್ಟಮ್ ಇದೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಆಗ್ತಿಲ್ಲ, DNA ಸೇಮ್ ಸ್ಯಾಂಪಲ್ ಇದೆ, ಕಲ್ಚರ್ಗಳೆಲ್ಲ ಹುಟ್ಟಾಕಿದೆ. ಅಂದ್ರೆ ಈಗಿನ ಲ್ಯಾಂಗ್ವೇಜ್ಗಳೆಲ್ಲ ಆಗಿನ ಪ್ರೀ ಸಂಸ್ಕೃತಿಯಿಂದ ಒಂದು ಮಾಡಿಫೈ ಆಗ್ತಾ 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 ಈಗಿನ ಒಂದು ಮಾಡರ್ನ್ ಲ್ಯಾಂಗ್ವೇಜ್ಗಳು ಹುಟ್ಟಿದೆ. ಅದೇ ಥರನೇ ಯುರೋಪಲ್ಲಿ ಲ್ಯಾಟಿನ್, ಗ್ರೀಕ್, ಫ್ರೆಂಚ್ ಹಲವಾರು ಭಾಷೆಗಳು ಹುಟ್ಟಿದ್ವು. ಅದೇ ಥರನೇ ಇಲ್ಲಿ ಈಗಿನ ಮಾಡರ್ನ್ ಲ್ಯಾಂಗ್ವೇಜ್ಗಳು ಹುಟ್ಟಿದ್ವು. ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ಇಲ್ಲಿ ನಮಗೆ ನೀಟಾಗಿ ಅನ್ಸೋದೇನೆಂದ್ರೆ ಯಾವುದೇ ಕಾರಣಕ್ಕೂ ಇದು ಆರ್ಯನ್ ಇನ್ವೇಷನ್ ಥಿಯರಿ ಅಲ್ಲ, ಇದು ಆರ್ಯನ್ ಮೈಗ್ರೇಷನ್ ಥಿಯರಿ, ಆರ್ಯನ್ ವಲಸೆ ಬಂದಂತ ಸಿದ್ಧಾಂತ. ಯಾಕಂದ್ರೆ ನಾ ಮೊದಲೇ ಹೇಳ್ದಂತೆ ಇಲ್ಲಿ ಯಾವುದೇ ತರ ಅವಶೇಷಗಳು, ಯುದ್ಧ ಆಗಿ ಸಿಕ್ಕಂತ ಅವಶೇಷಗಳು ಇಲ್ಲಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅವ್ರು ಬಂದ್ರು, ಇಲ್ಲಿ ಸೆಟಲ್ ಆದ್ರು, ಅದೇ ಥರನೇ ಇಲ್ಲಿ ನಾಗರಿಕತೆ ಇದು ಒಂದು ಥಿಯರಿಯಾಗಿ ಉಳಿಯುತ್ತೆ. ಯಾಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ಆರ್ಯನ್ಸ್ ಬರೋದ್ಕಿಂತ 4500 ವರ್ಷಗಳ ಮುಂಚೆನೆ ಇಲ್ಲಿ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಿತ್ತು. ಅದೇ ನಮ್ಮ ಸನಾತನ ಧರ್ಮ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.